ನಮಸ್ಕಾರ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಾನು ಲೆಗ್ಸು ಮತ್ತು ಶೋಲ್ಡರ್ಸು ವರ್ಕೌಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ನಾರ್ಮಲಾಗಿ ಇವಾಗ ಡೈಲಿ ಮಾಡೋ ಥರನೇ ಸ್ಟ್ರೆಚಸ್ ಮಾಡ್ತಾ ಇದ್ದೀನಿ. ಸ್ಟ್ರೆಚಸ್ಸು ಸ್ವಲ್ಪ ವಾರ್ಮ್ ಅಪ್ಪು ಮಾಡ್ತಾ ಇದ್ದೀನಿ. ಫುಲ್ಲು ಎಲ್ಲ ಜಾಯಿಂಟ್ಸ್ಗಳನ್ನು, ಬಾಡಿಲಿರೋ ಎಲ್ಲ ಜಾಯಿಂಟ್ಸ್ಗಳಿಗೂ ನಾನು ವಾರ್ಮ್ ಅಪ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಲೆಗ್ ವರ್ಕೌಟ್ ಮಾಡೋದ್ರಿಂದ ಸ್ವಲ್ಪ ಲೆಗ್ಗಿಂದು ವಾರ್ಮ್ ಅಪ್ಪು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಶೋಲ್ಡರ್ಸು ಮಾಡೋದ್ರಿಂದ ಶೋಲ್ಡರ್ಸ್ ವರ್ಕೌಟಿಗೆ ಬೇಕಾಗಿರೋವಂಥ ವಾರ್ಮ್ ಅಪ್ಪನ್ನು ಹಾಗೆ ಮಾಡ್ಕೊತಾ ಇದ್ದೀನಿ. ಎಲ್ಲದನ್ನು ನಾನು ಒಂದು 8 to 10 ಮಾಡ್ತಾಯಿದ್ದೀನಿ. ಸ್ಟ್ರೆಚಸ್ ಎಲ್ಲ ಏನು ಜಾಸ್ತಿ ಮಾಡಲ್ಲ. ಈ ಥರ ನೋಡ್ತಾ ಇದ್ದೀರಲ್ಲ ಲೆಗ್ಗಿಂದು, ಇದೆಲ್ಲ ಒಂದು 3 times ಮಾತ್ರ ಮಾಡ್ತಾಯಿದ್ದೀನಿ. ಹೆಡ್ ರೊಟೇಷನ್ನು, ಶೋಲ್ಡರ್ ರೊಟೇಷನ್ನು, ಹ್ಯಾಂಡ್ ರೊಟೇಷನ್ನು ಇವೆಲ್ಲ ನಾನು 8 to 10 ಅಂದರೆ ಕೌಂಟು ಮಾಡ್ತೀನಿ. ಲೆಗ್ಗಿಗೆ, ಸ್ಕ್ವಾಟ್ಸಿಗೆ ಮತ್ತು ಥ್ರೈಸಿಗೆ, ಹ್ಯಾಮ್ಸ್ಟ್ರಿಂಗ್ಸಿಗೆ, ಕಾಫ್ ಮಸಲಿಗೆ, ಆಮೇಲೆ ಆ್ಯಂಕಲ್, ಇದೆಲ್ಲದಕ್ಕೂ ನಾನು ಸ್ಟ್ರೆಚಸ್ ಆಮೇಲೆ ವಾರ್ಮಪ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಂಪಿಂಗು ಮಾಡ್ತಾಯಿದ್ದೀನಿ. ಎಲ್ಲ ಮಾಡ್ಕೊಂಡು ಈಗ ನಾನು ಲೆಗ್ಸು ಇವತ್ತು ನಾನೇನು ಅಂದರೆ ನಾನು ಯಾವುದು ಹೆವಿ ಯಾವುದು ಮಾಡಲ್ಲ. ಜಸ್ಟ್ ಇವತ್ತು ನಾನು ಡಂಬಲ್ಸಿಂದು ಮಾತ್ರ ಮಾಡ್ತೀನಿ. ಇವತ್ತು ನಾನು ಹೇಳ್ತಾ ಇರ್ತೀನಿ ನಿಮಗೆ ಯಾವಾಗ್ಲೂ, 1 ವೀಕು ಒಂಥರ ವರ್ಕೌಟು, ಇನ್ನೊಂಥರ ವರ್ಕೌಟ್ ಬೇರೆ ಇರುತ್ತೆ. ನನ್ನದೇನು ಪ್ಲ್ಯಾನ್ ಇದೆ ಆ ಥರ ನಾನು ಮಾಡ್ತಾ ಹೋಗ್ತೀನಿ. ನೀವು ನೋಡಿರ್ತೀರ, ನಾನೇನು ತುಂಬ ಅಂದರೆ ದಪ್ಪ ಆಗೋ ಥರ ನಾನು ಆ ಥರ ವೆಯ್ಟ್ಸ್ ಎಲ್ಲ ಜಾಸ್ತಿ ಆ ಥರ ಹೊಡೆಯಲ್ಲ. ನನಗೆ ಎಷ್ಟು ಬೇಕು ಅಷ್ಟೇ ಮಾಡ್ತೀನಿ. ನಾನು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ತುಂಬ ದಪ್ಪ ಆ ಥರ ಎಲ್ಲ ಇರೋಕ್ಕೆ ನಾನು ಇಷ್ಟಪಡಲ್ಲ. ಹಾಗಾಗಿ ನನಗೆ ಯಾವ ಥರ ಬೇಕೋ ಆ ಥರ ವರ್ಕೌಟ್ ನಾನು ಮಾಡ್ಕೊತೀನಿ. ಇವಾಗ ಶೋಲ್ಡರ್ ಡಿಪ್ಸು ನಾನು ಹೊಡಿತಾ ಇದ್ದೀನಿ. ಆವಾಗಲೇ ನಾನು ಸಿಟಪ್ ಮಾಡಿದ್ದೀನಿ. ಲೆಗ್ಗಿಗೆ ಒಂದು 3 times ಮಾಡಿದ್ದೀನಿ, 10 ಕೌಂಟ್ಸು. ಇವಾಗ ನಾನು ಡಂಬಲ್ಸಲ್ಲಿ ಗೋಬ್ಲೆಟ್ ಸ್ಕ್ವಾಟ್ಸ್ ಹೊಡಿತಾ ಇದ್ದೀನಿ. ಇವಾಗ ಡಂಬಲ್ಸಲ್ಲಿ ಇದನ್ನು ನಾನು 10 into 3 ಸೆಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನಿವಾಗ ಡಂಬಲ್ಸಲ್ಲಿ ಲಂಗಸ್ ಮಾಡ್ತಾಯಿದ್ದೀನಿ. ಫ್ರಂಟ್ ಲಂಗಸ್ಸು 2 ಲೆಗ್ಗಲ್ಲಿ ಸಿಂಗಲ್ ಲೆಗ್ಗು ಲಂಗಸ್ ಮಾಡ್ತಾಯಿದ್ದೀನಿ. ಇದನ್ನು ಕ್ರಂಚಸ್ ಅಂತಲೂ ಹೇಳ್ತಾರೆ. ಕ್ರಂಚಸ್ ಅಂತಲೂ ಹೇಳ್ಬೋದು. ಲಂಗಸ್ಸಿಗೆ ವರ್ಕೌಟ್ ಆಗುತ್ತೆ. ಇದನ್ನು ನಾನು 3 ಸೆಟ್ ಮಾಡಿದೆ. 3 into 10 ಮಾಡಿದೆ. ಇದನ್ನು ಜಾಸ್ತಿ ಏನು ಮಾಡಲಿಲ್ಲ. ಇವಾಗ ನಾನು ಡಂಬಲಲ್ಲಿ ಸುಮೋ ಹೊಡಿತಾ ಇದ್ದೀನಿ. ಡೆಡ್ ಲಿಫ್ಟಲ್ಲಿ ಇದು ಒಂದು ಪಾರ್ಟು. ಇದು ಲೆಗ್ಗಿಗೆ, ನಮಗೆ ಥ್ರೈಸಿಗೆ ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಾನು ಡಂಬಲ್ಸಲ್ಲಿ ಇನ್ನೂ ಬೇರೆ ವರ್ಕೌಟ್ಸ್ ಇದ್ದಾವೆ. ಅದು ನಾನು ಮಾಡಬೇಕಾದ್ರೆ ಹೇಳ್ತೀನಿ ನಿಮಗೆ. ಚೇಂಜಸ್ ಇರುತ್ತೆ ವೀಕ್ಲಿ. ಇವಾಗ ನಾನು ಸ್ಟ್ಯಾಂಡಲ್ಲಿ ಒಂದು ಚೇರ್ ಹಿಡ್ಕೊಂಡು, ಚೇರಲ್ಲಿ ಒಂದು ಲೆಗ್ಗನ್ನು ಸಪೋರ್ಟ್ ತೊಗೊಂಡು, ಇದನ್ನು ಫ್ರಂಟ್ ಲಂಗಸ್ಸು, ಇದು ನಮಗೆ ಡೈರೆಕ್ಟ್ ಸ್ಕ್ವಾಟ್ಸಿಗೆ ಪ್ರೆಷರ್ ಬೀಳುತ್ತೆ. ಇದು ತುಂಬ ಒಳ್ಳೆಯ ವರ್ಕೌಟು. ಇದು ನಮಗೆ ಆ ಶೇಪು ಬರೋ ಥರ ಇದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಆ ಸ್ಕ್ವಾಟ್ಸಲ್ಲಿ ಆ ಶೇಪಿಗೆ ತುಂಬ ನಮಗೆ ಯೂಸ್ ಆಗುತ್ತದು. ಇವಾಗ ನಾನು ಡಂಬಲ್ಸಲ್ಲಿ ಕಾಫ್ ಮಸಲಿಗೆ ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ. ಇದನ್ನು ನಾನು 10 into 3 2 ಲೆಗ್ಗಿಗೂ ನಾನು ವರ್ಕೌಟ್ ಮಾಡ್ತಾಯಿದ್ದೀನಿ. ಎಲ್ಲ ಡಂಬಲ್ಸಲ್ಲೇ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ದೀನಿ ನಿಮಗೆ ಸ್ಟಾರ್ಟಿಂಗಲ್ಲೇ.
ಇವಾಗ ನಾನು ಇದನ್ನು ಲಾಸ್ಟ್ ವರ್ಕೌಟ್ ಇದು ನನಗೆ. ಸ್ಟ್ರೇಟ್ ಲೆಗ್ಗು ಡೆಡ್ ಲಿಫ್ಟ್ ಮಾಡ್ತಾಯಿದ್ದೀನಿ ಡಂಬಲ್ಸಲ್ಲಿ. ಇದು ಅಷ್ಟೇ ನಾನು 3x10 ಇದು 3 ಸೆಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಲೆಗ್ ವರ್ಕೌಟ್ ಮುಗಿಸ್ದೆ. ಈಗ ನನ್ನ ಶೋಲ್ಡ್ರ್ ವರ್ಕೌಟು ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ನಾನಿವಾಗ ಶೋಲ್ಡ್ರ್ ಪ್ರೆಸ್ ಮಾಡ್ತೀನಿ, ಅದು ಮಷೀನಲ್ಲಿ ಮಾಡ್ತೀನಿ. ಲಾಸ್ಟ್ ಟೈಮು ನಾನು ಬಾರ್ಬೆಲ್ಲಲ್ಲಿ ಪ್ಲೇಟ್ ಹಾಕ್ಕೊಂಡು ಮಾಡಿದ್ದೆ. ಇವಾಗ ನಾನು ಮಷೀನ್ಸಲ್ಲಿ ಮಾಡ್ತಾಯಿದ್ದೀನಿ. ಇದೂ ಒಳ್ಳೆ ನಮಗೆ ಪ್ರೆಷರು ಶೋಲ್ಡ್ರಿಗೆ ಚೆನ್ನಾಗೇ ಬೀಳುತ್ತೆ, ಫೀಲು ಗೊತ್ತಾಗುತ್ತೆ ಹೊಡಿಬೇಕಾದ್ರೆ. ಫ್ರಂಟ್ ಆದಮೇಲೆ ಇವಾಗ ನಾನು ಬ್ಯಾಕ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ನಾನು ಇದು ಒಂದು 13 to 15 ಮಾಡಿದ್ದೀನಿ ಇದನ್ನು ಕೌಂಟ್ಸು 3 ಸೆಟ್ಟು. ಇವಾಗ ನಾನು ಡಂಬಲ್ಸಿಗೆ ಬಂದಿದ್ದೀನಿ. ಅದರ ಆಲ್ಟರ್ನೇಟು ಡಂಬಲ್ಸು. ಫಸ್ಟು ಬ್ಯಾಕ್ ಹೊಡೆದೆ. ಇವಾಗ ಅಂದರೆ ಶೋಲ್ಡ್ರಲ್ಲಿ ಫ್ರಂಟು ಬ್ಯಾಕು ಮತ್ತು ಮಿಡಲ್ಲು ಲ್ಯಾಟ್ರಲ್ ರೈಸ್ ಹೊಡಿತೀವಲ್ಲ, ಅದು ಮಿಡಲ್ಲಿಗೆ ವರ್ಕ್ ಆಗುತ್ತೆ. ಹಾಗೆ ಇವಾಗ ನಾವು ಫಸ್ಟು ಬ್ಯಾಕ್ ಹೊಡೆದೆ. ಇವಾಗ ನಾನು ಫ್ರಂಟ್ ಶೋಲ್ಡ್ರಿಗೆ ಹೊಡಿತಾಯಿದ್ದೀನಿ. ನಾನು ಎಲ್ಲದನ್ನು ನಾನು 3 ಸೆಟ್ ಮಾಡ್ತಾಯಿದ್ದೀನಿ, 3x10. ಈಗ ನಾನು ಸ್ಟ್ರಕ್ಸ್ ಮಾಡ್ತಾಯಿದ್ದೀನಿ ಡಂಬಲ್ಸಲ್ಲಿ ಸ್ಟ್ರಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ನಾನು 3x10 ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇವಾಗ ನಾನು ಲ್ಯಾಟ್ರಲ್ ರೈಸು ಡಂಬಲ್ಸಲ್ಲಿ ಮಾಡ್ತಾಯಿದ್ದೀನಿ. ಲ್ಯಾಟ್ರಲ್ ರೈಸು ಇದನ್ನು ನಾನು 3 ಸೆಟ್ ಮಾಡ್ತಾಯಿದ್ದೀನಿ. ಇದರ ಜೊತೆಗೆ ನಾನು ಫ್ರಂಟ್ ರೈಸು ಶೋಲ್ಡ್ರ್ ಫ್ರಂಟ್ ರೈಸು ಅಂದರೆ ಇದನ್ನು ಅಷ್ಟೇ ನಾನು 3x12 ಮಿನಿಮಮ್ 3x12. ಇವತ್ತು ನಾನು ಮಧ್ಯಾಹ್ನ ಬಂದಿದ್ದೆ. ಮಧ್ಯಾಹ್ನ ಅಂದರೆ 2 ಗಂಟೆಗೆ ಬಂದಿದ್ದೆ ನಾನು. ಇವತ್ತು ಮಧ್ಯಾಹ್ನ ನನಗೆ ಸಮಯ ಇತ್ತು, ಅದಕ್ಕೋಸ್ಕರ ಇಷ್ಟು ದಿವಸ ನಾನು ರಾತ್ರಿ ಅಂದರೆ 8 ಗಂಟೆಗೆ ಒಂದೊಂದು ದಿವಸ 7:15 ಆವಾಗ ಬರ್ತಿದ್ದೆ. ಇವತ್ತು ನಾನು ಮಧ್ಯಾಹ್ನ ಬಂದಿದ್ದೀನಿ, ಸಮಯ ಜಾಸ್ತಿ ಇತ್ತು. ಹಾಗಾಗಿ ಹೆಚ್ಚು ಕಮ್ಮಿ 2.5 ಗಂಟೆ ವರ್ಕೌಟ್ ಮಾಡಿದ್ದೀನಿ ಇವತ್ತು. ಅದಾದಮೇಲೆ ಇವಾಗ ನಾನು ಕೇಬಲಲ್ಲಿ ರೋಪ್ ಹಾಕ್ಕೊಂಡು ಶೋಲ್ಡ್ರಿಗೆ ಫೇಸ್ ಫುಲ್ ಮಾಡ್ತಾಯಿದ್ದೀನಿ. ಹೋಲ್ಡ್ ಮಾಡಿ ನಿಧಾನ ಬಿಡ್ತಾಯಿದ್ದೀನಿ. ಇದಾದಮೇಲೆ ಈಗ ನಾನು ಲೈಟಾಗೆ ಸ್ವಲ್ಪ ಫೋರ್ ಆರ್ಮ್ಸಿಗೆ ಮಾಡಿಕೊಂಡು, ಅಂದರೆ ಪ್ಲೇಟಲ್ಲಿ ಫಸ್ಟು ಪ್ಲೇಟ್ ತೊಗೊಂಡು ಫೋರ್ ಆರ್ಮ್ಸಿಗೆ ವರ್ಕೌಟ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಎಲ್ಲದನ್ನೂ ಅಷ್ಟೇ 3 ಸೆಟ್ ಮಾಡ್ತಾಯಿದ್ದೀನಿ. ಫೋರ್ ಆರ್ಮ್ಸಲ್ಲಿ ಫ್ರಂಟು ಸೈಡು ಎಲ್ಲ ಮಾಡ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಡಂಬಲ್ಸಲ್ಲೂ ನಾನು ಪ್ಲೇಟ್ ಇಟ್ಟು ಡಂಬಲ್ಸಲ್ಲೂ ನಾನು ಫೋರ್ ಆರ್ಮ್ಸಿಗೆ ವರ್ಕೌಟ್ ಮಾಡ್ತಾಯಿದ್ದೀನಿ. ಇದೊಂದು ಡಂಬಲ್ಸಿಂದು ವರ್ಕೌಟ್ ಮುಗಿಸಿ ನನ್ನ ಇವತ್ತಿನ ಲೆಗ್ಗು ಮತ್ತು ಶೋಲ್ಡರ್ಸ್ ವರ್ಕೌಟ್ನ ಮುಗಿಸ್ಕೊಂಡು ಡೈರೆಕ್ಟ್ ಇವಾಗ ನಾನು ಲೆಗ್ಗಿಗೆ ಮತ್ತು ಶೋಲ್ಡರಿಗೆ ಸ್ಟ್ರೆಚಸ್ ಮಾಡೋದಕ್ಕೆ ಬಂದಿದ್ದೀನಿ. ನಿಮಗೆ ಲಾಸ್ಟ್ ಟೈಮ್ ಎಲ್ಲ ವಿಡಿಯೋದಲ್ಲೂ ನಾನು ಹೇಳಿರ್ತೀನಿ, ಯಾವುದೇ ನೀವು ಮಸಲಿಗೆ ವರ್ಕೌಟ್ ಆದ ನಂತರ ಸ್ಟ್ರೆಚಸ್ಸನ್ನು ಮುಗಿಸ್ಕೊಂಡು ಹೋಗಿ 5 to 10 ಮಿನಿಟ್ಸ್. ಆವಾಗ ನಿಮಗೆ ಅಷ್ಟು ಪೇಯ್ನು ಬರೋದಿಲ್ಲ. ವರ್ಕೌಟ್ ಮಾಡೋರಿಗೆ ಗೊತ್ತಿರುತ್ತೆ. ಬಿಗಿನರ್ಸ್ ಆಗಿದ್ದರೆ ಅವರು ತುಂಬ ಜನ ವರ್ಕೌಟ್ ಮುಗಿಸ್ಕೊಂಡು ಹಾಗೆ ಡೈರೆಕ್ಟ್ ಹೋಗ್ಬಿಡ್ತಾರೆ. ಆಮೇಲೆ ಪೇಯ್ನ್ ಬರುತ್ತೆ, ಆವಾಗ ನೆಕ್ಸ್ಟ್ ದಿವಸ ಬರೋಲ್ಲ. ಆವಾಗ ಕನ್ಸಿಸ್ಟೆನ್ಸಿ ಹೋಗುತ್ತೆ. ಆವಾಗ ನೀವು ಆ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಎಷ್ಟೇ ತಡ ಆಗಿದ್ರೂ ಒಂದು 5 ನಿಮಿಷ ನೀವು ಸ್ಟ್ರೆಚಸ್ ಮುಗಿಸ್ಕೊಂಡು ಹೋಗಿ. ಅದರಲ್ಲೂ ಲೆಗ್ ಮಾಡಿದಾಗಂತೂ ಪಕ್ಕ ಮಾಡ್ಕೊಂಡು ಹೋಗಿ. ಲೆಗ್ ಅಂತ ಅಲ್ಲ, ಎಲ್ಲ ಮಸಲಿಗೂ ಮಾಡ್ಕೊಂಡು ಹೋಗಿ.
ಲೆಗ್ಗಿಂದು ಸ್ಟ್ರೆಚಸ್ಸು ಆದ ನಂತರ ಇವಾಗ ನಾನು ಆ ಶೋಲ್ಡರಿಗೆ ನಾನು ಸ್ಟ್ರೆಚ್ ಮಾಡ್ತಾ ಇದ್ದೀನಿ ಹ್ಯಾಂಡನ್ನು. ನೋಡ್ತಾ ಇದ್ದೀರಾ, ಇದೆರಡು ಮುಗಿಸ್ಕೊಂಡು ನಾನು ನನ್ನ ಇವತ್ತಿನ ಲೆಗ್ಗು ಮತ್ತು ಶೋಲ್ಡರ್ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನನ್ನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ 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 ಬಾಯ್.